ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎಂದಿನಂತೆ 3 ಪ್ರಮುಖ ಸುದ್ದಿಗಳೊಂದಿಗೆ ತಮ್ಮೆದುರು ಹಾಜರಾಗಿದ್ದೀನಿ. ಸುದ್ದಿಯ ಹಿಂದಿನ ಸುದ್ದಿ, ಹಾಗೆಯೇ ಬಿಟ್ವೀನ್ ದ ಲೈನ್ಸ್ ಅಂತ ಏನಂತೀವಿ, ಆ ಬಿಟ್ವೀನ್ ದ ಲೈನ್ಸ್ ಏನಿದೆ ಅನ್ನೋದನ್ನು ತಮಗೆ ತಿಳಿಸುವ ಯತ್ನ. 3 ಸುದ್ದಿಗಳಿವೆ. ಮೊದಲನೇದು, ಬಿಡದಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಭಿನ್ನಮತ ಪ್ರಾರಂಭ ಆಗಿದೆಯಾ? ಕಾಂಗ್ರೆಸ್ನ ಕೆಲವು ನಾಯಕರುಗಳು ಮತ್ತು ಸಚಿವರು ಈ ಯೋಜನೆ ಬೇಡ ಅಂತ ಹೇಳ್ತಿದ್ದಾರೆ. ಶನಿವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಯುತ್ತಾ? ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತೇನೆ. ಎರಡನೇ ಸುದ್ದಿ ನಾನು ಮಾತನಾಡೋದು ಇವತ್ತು, ಮಾಧ್ಯಮಗಳು ಮಾರಿಕೊಂಡಿವೆ. ಈಗ ನಾನು ಮಾತನಾಡ್ತಾ ಇರೋ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅವರು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದಾರೆ. ಹಾಗೆಯೇ ಅಲ್ಲಿರುವ ಮಾಧ್ಯಮದ ಮಿತ್ರರು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ, ಅವರಿಂದ ವಿವರವನ್ನು ಕೇಳ್ತಿದ್ದಾರೆ. ಯಾಕಂದರೆ ಅವರು ನಿನ್ನೆ ಕೊಟ್ಟಂತಹ ಒಂದು ಪತ್ರಿಕಾಗೋಷ್ಠಿಯ ಆಹ್ವಾನ ಏನಿದೆ ಅದರಲ್ಲಿ ಅವರು ಮಾರಿಕೊಂಡ ಮಾಧ್ಯಮದವರಿಗೂ ಸ್ವಾಗತ ಅನ್ನೋನು ಹಾಕಿದ್ರು. ಇದು ಹಲವರಿಗೆ ಉರಿಯುವಂತೆ ಮಾಡಿದೆ. ಆದರೆ ಹೀಗೆ ಯಾರಿಗೆ ಉರಿಯುತ್ತೆ? ಮಾರಿಕೊಂಡವರು ಉರಿಯುತ್ತೋ, ಮಾರಿಕೊಳ್ಳದವರಿಗೆ ಉರಿಯುತ್ತೋ, ಏನೇನಾಗುತ್ತೆ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ವಿಚಾರಗಳೇನೋ ಅದು ಎಲ್ಲವನ್ನೂ ಕೂಡ ತಮಗೆ ತಿಳಿಸ್ತೀನಿ. ಇನ್ನೊಂದು ಸ್ಟೋರಿ, ಟ್ರಂಪ್ ಮತ್ತು ಮೋದಿಯವರ ಭೇಟಿ, ಅದರ ಫಲಶ್ರುತಿ. ಮೊದಲ ಸುದ್ದಿ ತರೋಣ, ಅದು ಬಿಡದಿ ಭಿನ್ನಮತ. ಬಿಡದಿಯ ಈ ಯೋಜನೆ ಏನಿದೆ ಇದು ಅನುಮಾನ ಬೇಕಾಗಿಲ್ಲ, ಈಗ ಮುಖ್ಯಮಂತ್ರಿ ಆಗಿರುವ DK ಶಿವಕುಮಾರ್ ಅವರ ಕನಸಿನ ಕೂಸು. ಅವರು ಉಪಮುಖ್ಯಮಂತ್ರಿಯಾದ ಸಂದರ್ಭದಲ್ಲೇ ಈ ಯೋಜನೆಯನ್ನು ರೂಪಿಸಿದರು. ಈ ವಿಚಾರದಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಅವರ ಅಭಿಪ್ರಾಯ ಏನಿತ್ತು ಅದು ಬಹಿರಂಗಗೊಂಡಿಲ್ಲ. ಆದರೆ ಸಂಪೂರ್ಣವಾಗಿ ಯೋಜನೆಯನ್ನು ರೂಪಿಸಿ ಅದನ್ನು ಅನುಷ್ಠಾನಕ್ಕೆ ತರುವುದಾಗಿ ಪ್ರತಿಜ್ಞೆ ಮಾಡಿದವರು DK ಶಿವಕುಮಾರ್. ಇದು ಆದ ಮೇಲೆ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಮೊದಲು ಚಾಲನೆ ನೀಡಿದ್ದು ಕೂಡ ಇದೇ ಯೋಜನೆಗೆ. ಈ ಒಂದು ಅಲ್ಲಿರುವಂಥ ಸುಮಾರು 9,000 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸ್ತು. ಇನ್ನೊಂದು ಕಡೆ JDS ಮತ್ತು ಕಾಂಗ್ರೆಸ್ನ ಕೆಲವರು, ಅದು ನಂತರ ಹೇಳ್ತೀನಿ, JDS ಮತ್ತು BJPಯವರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ರು, ಹೋರಾಟಕ್ಕೆ ಹೇಳಿದರು. ಅದರ ಜೊತೆಗೆ ಕೆಲವು ವಾಹಿನಿಗಳು ಕೂಡ ಆ ಪ್ರದೇಶಕ್ಕೆ ಹೋಗಿ ರೈತರನ್ನು ಮಾತಾಡಿಸಿದ್ರು. ರೈತರ ದುಃಖ, ನೋವು, ಅಸಹಾಯಕತೆ. ನಾನು ಕಳೆದ 2-3 ದಿನಗಳಿಂದ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಯಾಕೆಂದರೆ ಒಬ್ಬ ರೈತ ಮತ್ತು ಭೂಮಿಯ ನಡುವೆ ಇರುವ ಸಂಬಂಧ. ಸೊ ನಾನು ರೈತರ ಕುಟುಂಬದ ಬಂದಿರುವುದರಿಂದ ನನಗೆ ಭೂಮಿ ಮತ್ತು ರೈತರ ನಡುವಿನ ಸಂಬಂಧ ಗೊತ್ತಿದೆ. ಒಬ್ಬ ರೈತ ಭೂಮಿಯನ್ನು ಕಳೆದುಕೊಂಡ್ರೆ ಅವನ ಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿದೆ. ನಾನು ವೈಯಕ್ತಿಕವಾಗಿ ಗದ್ದೆಯಲ್ಲಿ ಉಳುಮೆ ಮಾಡಿದ್ದೀನಿ, ತೋಟದಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಆದ್ದರಿಂದ ಆ ಮಣ್ಣಿನ ಸಂಬಂಧ ಇರುತ್ತಲ್ಲ, ಅದನ್ನು ಕಡಿದುಕೊಳ್ಳುವುದು ಅಂದರೆ ಕರುಳು ಬಳ್ಳಿಯನ್ನು ಕಡಿದುಕೊಂಡಂತೆ. ಈ ಕೆಲಸಕ್ಕೆ ಸರ್ಕಾರ ಈಗ ಹೆಜ್ಜೆ ಇಟ್ಟಿದೆ. ವ್ಯಾಪಾರಿಗಳಿಗೆ ಇದೆಲ್ಲ ಈ ಎಮೋಷ್ನಲ್ ಆದ ಸಂಬಂಧಗಳು ಅರ್ಥ ಆಗ್ತಾವೋ ಇಲ್ಲೋ ಗೊತ್ತಿಲ್ಲ. ಸೊ ಕುಮಾರಸ್ವಾಮಿ ಅವರು ಇದರ ನೇತೃತ್ವ ವಹಿಸಿದ್ದಾರೆ. ಇವತ್ತು ಕೂಡ BJP JDS ಜಂಟಿಯಾಗಿ ಈ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊತಾರೆ. ಇದು ಅದರ ಜೊತೆಗೆ ದೆಹಲಿಯ ಮೆಟ್ಟಿಲನ್ನು ಏರಿದಂತೆ ಕಾಣ್ತಾ ಇದೆ. ಮೋದಿಯವರಿಗೂ ಹೇಳ್ತೀವಿ ಅಂತ. ಸೊ ಮೋದಿಯವರು ಈ ವಿಚಾರದಲ್ಲಿ ಎಳೆಯಲಾಗಿದೆ. ಮೋದಿಯವರು ಇದಕ್ಕೆ ಒಪ್ಪಿದ್ದಿಲ್ಲ. ಡಿಸ್ಕಷನ್ಗಳು, ಚರ್ಚೆಗಳು, ಆರೋಪಗಳು ಎಲ್ಲ ನಡೀತಾ ಇದೆ. ಈಗ ಮೂಲಭೂತವಾದ ಪ್ರಶ್ನೆಗೆ ನಾನು ಬರ್ತಾ ಇರೋದು, ಕಾಂಗ್ರೆಸ್ ಪಕ್ಷದ ಒಳಗಡೆ ಕೆಲವು ಪ್ರಮುಖ ನಾಯಕರುಗಳು ಈ ಬಿಡದಿ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆಯೇ? ಈ ಒಂದು ವಿರೋಧಿ ಗುಂಪಿನ ನಾಯಕತ್ವವನ್ನು ಹಿರಿಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿಯವರು ವಹಿಸಿಕೊಂಡಿದ್ದಾರೆ. ಈ ಪ್ರಶ್ನೆ ಮೂಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರು ನೀಡಿದ ಒಂದು ಹೇಳಿಕೆ. ಯಾವುದಾ ಹೇಳಿಕೆ? ಇದು ಜನವಿರೋಧಿಯಾದ, ರೈತ ವಿರೋಧಿಯಾದ ಯೋಜನೆ ಆಗಿದ್ದರೆ ಅದನ್ನು ಕೈ ಬಿಡಬೇಕಾಗತ್ತೆ. ಇದರ ಅರ್ಥ ಏನು? ಮುಖ್ಯಮಂತ್ರಿಗೆ ಸೆಡ್ ಹೊಡೆದ್ರ ಜಾರಕಿಹೊಳಿ, ಈ ಯೋಜನೆ ನಿಲ್ಲಬೇಕು ಅನ್ನೋದು ಅವರ ಉದ್ದೇಶವಾ? ಹಾಗೆಯೇ ಸರ್ಕಾರ ಬಂದ ಮೇಲೆ ಆದ ಈ ಬೆಳವಣಿಗೆಯನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಅವರು ಬಳಸ್ಕೊತಾ ಇದ್ದಾರೆ. ಸೊ ಅದಾದ ಮೇಲೆ ಇದನ್ನು ಅವರು ವ್ಯಕ್ತಪಡಿಸಿದ ಮೇಲೆ ಅವರು ಇನ್ನೂ ಒಂದು ಮಾತನ್ನು ಹೇಳಿದರು.
ಶನಿವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಮಾಡ್ತೀವಿ. ಇದು ಕೂಡ ಮಹತ್ವದ್ದು. ಯಾಕೆ ಅಂದರೆ ಈಗಾಗಲೇ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದ ಮೇಲೆ ಈ ಬಗ್ಗೆ ಸಂಪುಟ ಚರ್ಚೆ ಮಾಡೋದೇನಿದೆ? ಏನರ ಬಗ್ಗೆ ಚರ್ಚೆ ಮಾಡ್ತೀರಿ? ಒಂದು ನಿಮಗೆ ಹಠ ಇದೆ, ಎಟ್ ಎನಿ ಕಾಸ್ಟ್ ವಿಲ್ ಹ್ಯಾವ್ ಟು ಡೂ ಇಟ್. ನೋಡೋಣ, ಇದು ಪೊಲಿಟಿಕಲ್ ಇಶ್ಯೂ ಆಗಿದೆ, ಕುಮಾರಸ್ವಾಮಿಗೋ ಬಿ ಜೆ ಪಿಯವರಿಗೋ ರಾಜಕೀಯ ಲಾಭ ಕೊಡೋ ಆಗೋದಕ್ಕೆ ಬಿಡಲ್ಲ, ನಾವು ವಿಲ್ ಫೈಟ್ ಇಟ್ ಔಟ್ ಅನ್ನುವ ಮನಸ್ಥಿತಿ ಕಾಂಗ್ರೆಸ್ಗೆ ಮತ್ತು ಸರ್ಕಾರಕ್ಕೆ ಇದ್ದಂತೆ ಕಾಡುತ್ತೆ. ಆದರೆ ಅಲ್ಲಿನ ರೈತರುಗಳು ಏನು ಹೇಳ್ತಿದ್ದಾರೆ? ಈ ರೈತರ ಬದುಕು ಗೊತ್ತಿದ್ದವರು ಯಾರೂ ಕೂಡ ಇಷ್ಟು ಮನುಷ್ಯ ವಿರೋಧಿಗಳಾಗಲ್ಲ ಕಣ್ರಿ. ಅಲ್ಲಿ ರೈತರು ಹೇಳ್ತಿದ್ದಾರೆ, ಅವ್ರಿಗೆ ಕೆಲವರಿಗೆ 1 ಎಕರೆ ಇದೆ, ಅರ್ಧ ಎಕರೆ ಇದೆ, 3/4 ಎಕರೆ ಇದೆ, ಕೆಲವರಿಗೆ 2 ಎಕರೆ ಇದೆ. ಯಾರಿಗೆ 10, 15, 20 ಎಕರೆ ಇದೆಯೋ ಅವರು ಈ ಯೋಜನೆಗಳನ್ನು ಒಪ್ಕೋಬೋದು. ಯಾಕಂದರೆ ನೀವು 2.5 ಕೋಟಿ ಅಂತೆ ಸರ್ಕಾರ ದುಡ್ಡು ಕೊಟ್ಟರೆ ಒಂದು 10-20 ಎಕರೆ ಇರುವವನಿಗೆ ಒಳ್ಳೆ ಅಮೌಂಟ್ ಸಿಗುತ್ತೆ. ಆದರೆ ಸಣ್ಣ ಹಿಡುವಳಿದಾರರು ಅಂತ ಹೇಳ್ತೀವಿ ನಾವು ರೈತರಲ್ಲಿ, ಸಣ್ಣ ಹಿಡುವಳಿದಾರರು, ಅದು ಹಿಡುವಳಿ ಕಡಿಮೆ ಇರುತ್ತೆ. ಅರ್ಧ ಎಕರೆ ಇದ್ದವನಿಗೆ ನೀವು 1 ಕೋಟಿ ಕೊಟ್ಟು 1 ಕೋಟಿ 2.5 ಕೋಟಿ ಅರ್ಧ ಅಂದ್ಕೊಳ್ಳಿ, 1.5 ಕೋಟಿ ಏನು ರೀ ಮಾಡಬೇಕು? ಅವನೇನು ಮಾಡೋಕ್ಕಾಗುತ್ತೆ? ಆ ಹಣ ಎಷ್ಟು ದಿನ ಇರುತ್ತೆ? ಅವನ ಮಕ್ಕಳು ಎಲ್ಲೋ ಹೋಗಿ ಬೆಂಗಳೂರಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡೋ ಸ್ಥಿತಿ ಬರಲ್ವಾ? ಬಿಲ್ಡಿಂಗ್ ವರ್ಕರ್ಸ್ ಆಗಿ ಅವ್ರಿಗೆ ಯಾಕೆ ಯೋಚನೆ ಮಾಡಲ್ಲ? ಸೊ ಇದೇನಾಗಿದೆ, ಒಂದು ಪೊಲಿಟಿಕಲ್ ಇಶ್ಯೂ. ಆದ್ದರಿಂದ ಮೋಸ್ಟ್ ಪ್ರಾಬಬ್ಲಿ ಕಾಂಗ್ರೆಸ್ ಪಕ್ಷದ ಒಳಗಿನ ರಾಜಕಾರಣ ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇದೆ. ಯಾರು ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರೋಧಿಗಳಿದ್ದಾರೋ ಅಥವಾ ಯಾರು ಸಿದ್ದರಾಮಯ್ಯನವರ ಬೆಂಬಲಿಗರು ಅನ್ನಬಹುದು, ಅವರು ಈ ಇಶ್ಯೂವನ್ನು ಬಳಸಿಕೊಳ್ತಾ ಇರುವಂತೆ ಕಾಣುತ್ತೆ. ರಾಜಕೀಯವಾಗಿ ಇದೆಲ್ಲ ನಡೀತಾ. ಆದರೆ ಈ ಪ್ರಶ್ನೆ ಏನಿದೆ, ನಾನು ಸತೀಶ್ ಜಾರಕಿಹೊಳಿ ಉಳಿದವರಿಗೆ ನಾನು ಕೇಳೋದಕ್ಕೆ ಇಷ್ಟಪಡೋದು, ಯಾವಾಗ ಈ ಯೋಜನೆ ಈ ಹಂತಕ್ಕೆ ಬಂತಲ್ಲ, ಇದಕ್ಕೂ ಮೊದಲು ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ನೀವೆಲ್ಲ ಏನು ಮಾಡ್ತಿದ್ರಿ ಸರ್? ದಯವಿಟ್ಟು ಹೇಳ್ಬೋದಾ ಸರ್ ತಾವು? ಈ ಯೋಜನೆ ಈ ಹಂತಕ್ಕೆ ಬಂತು ಮೊದಲಿನಿಂದ ಹೇಳ್ತಾ ಇದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರರು. ಆವಾಗಲೂ ಸಾಕಷ್ಟು ಸಚಿವ ಸಂಪುಟ ಸಭೆಗಳು ನಡೆದಿವೆ, ಚರ್ಚೆಗಳು ನಡೆದಿವೆ, ಮಾತುಕತೆಗಳು ನಡೆದಿವೆ. ಆಗ ನೀವೆಲ್ಲ ಏನು ಮಾಡ್ತಾಯಿದ್ರಿ? ಆಗ ಸಂಪುಟದಲ್ಲಿ ವಿರೋಧ ಮಾಡಿದ್ದೀರಾ? ಈ ಯೋಜನೆ ಬೇಡ, ಸಾಮಾನ್ಯ ಜನರ ರೈತರ ಬದುಕು ನಾಶ ಆಗುತ್ತೆ ಅಂತ ಹೇಳಿದ್ದೀರ ತಾವು? ಎಷ್ಟು ಜನ ಹೇಳಿದ್ರಿ? ಬಹಿರಂಗಪಡಿಸ್ಬೇಕಲ್ವಾ? ಯು ಹ್ಯಾವ್ ಟು ಟೆಲ್ ದ ಪೀಪಲ್ ಆಫ್ ದಿ ಸ್ಟೇಟ್. ಈ ನಾಡಿನ ಜನರಿಗೆ ಹೇಳಬೇಕು, ಸಚಿವ ಸಂಪುಟ ಸಭೆಯಲ್ಲಿ ನಾವು ವಿರೋಧ ಮಾಡಿದ್ವಿ ಅಂತ. ಅದಿಲ್ಲಾದರೆ ಈಗ ನೀವು ವಿರೋಧ ಮಾಡ್ತೀರಿ ಅಂತಂದರೆ ಇದು ರಾಜಕೀಯ ಕಾರಣಕ್ಕಾಗಿ, ಕಾಂಗ್ರೆಸ್ ಪಕ್ಷದ ಒಳಜಗಳಕ್ಕಾಗಿ, ಭಿನ್ನಮತದ ಕಾರಣಕ್ಕಾಗಿ ನೀವು ವಿರೋಧ ಮಾಡ್ತೀರಿ ಅಂತ ಹೇಳಬೇಕಾಗತ್ತೆ. ಕಾರಣಗಳು ಏನೇ ಇರಲಿ ಒಂದು ಕಡೆ ಇಡೋಣ. ಇನ್ನೊಂದು ಕಡೆ ರೈತ ವಿರೋಧಿಯಾದ ಈ ಯೋಜನೆಯನ್ನು ತಾವು ಜಾರಿಗೆ ಬಂತಂದರೆ ಕರ್ನಾಟಕದ ರೈತರು ನಿಮ್ಮನ್ನು ಕ್ಷಮಿಸ್ಬಿಡ್ತಾರೆ ಅಂತ ನಿಮಗೆ ಅನ್ನಿಸುತ್ತಾ? ಇದು ನನ್ನ ಬಹಳ ಮುಖ್ಯವಾದ ಪ್ರಶ್ನೆ. ಇದಕ್ಕೆ ತಾವೇ ಉತ್ತರ ಕೊಡಬೇಕು.